ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ತುಮಕೂರಿನಲ್ಲಿ 9 ಜನರ ಬಲಿ ಪಡೆದು ಜವರಾಯ ಅಟ್ಟಹಾಸ ಮೆರೆದಿದ್ದು ಹೇಗೆ? ಹೆದ್ದಾರಿಯಲ್ಲೇ ಕುಳಿತಿದ್ದ ಯಮನ ಕ್ರೌರ್ಯ ಹೇಗಿತ್ತು? ರಾಜ್ಯ ರಾಜಕೀಯದಲ್ಲಿ ಕಮಿಷನ್ ವಾರ್ ತಾರಕಕ್ಕೇರಿದ್ದು ಹೇಗೆ? ಕಾಂಗ್ರೆಸ್ ವಿರುದ್ಧ ಕೇಸರಿ ಕಲಿಗಳು ರಾಂಗ್ ಆಗಿದ್ದು ಹೇಗೆ? ಕನಕಪುರ ಬಂಡೆ ಡಿಕೆಶಿಗೆ ಎದುರಾಗಿರೋ ಹೊಸ ಸಂಕಷ್ಟವೇನು? ಬೆಂಗಳೂರಿನ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ನಡೆಯುವುದಿಲ್ಲ ಯಾಕೆ? ಮೃತರ ಕುಟುಂಬಸ್ಥರು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದು ಹೇಗೆ? ಅಪಘಾತದಲ್ಲಿ ಮೃತಪಟ್ಟವರಿಗೆ ಸರ್ಕಾರ ಘೋಷಿಸಿರೋ ಪರಿಹಾರ ಎಷ್ಟು? ಕಾಲೇಜ್ ಕ್ಯಾಂಪಸ್ನಲ್ಲೇ ಯುವಕರ ಗುಂಪು ಮಾರಾಮಾರಿಗೆ ಇಳಿದಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕಳ್ಳಂಬೆಳ್ಳ ಬಳಿ ಭೀಕರ ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಪರಿಹಾರ ಘೋಷಿಸಿದೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಸಿಎಂ ಬಸವರಾಜ ಬೊಮ್ಮಾಯಿ ಘೋಷಿಸಿದ್ರು. ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸಲಿದೆ. ತುಮಕೂರಿನ ಅಪಘಾತ ಸಾಕಷ್ಟು ದಿಗ್ಭ್ರಮೆಯನ್ನ ಮೂಡಿಸಿದೆ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಪಿಎಂ ಮೋದಿ ಘೋಷಿಸಿದ್ದಾರೆ. ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಪ್ರಧಾನಮಂತ್ರಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದೊಯ್ಯುವಾಗ ಆಂಬ್ಯುಲೆನ್ಸ್ ಕೆಟ್ಟು ನಿಂತಿದೆ. ಕೋಲಾರ ತಾಲೂಕಿನ ಹೇಳೂರು ಪಿಎಚ್ಸಿ ಬಳಿ ಆಂಬ್ಯುಲೆನ್ಸ್ ಕೆಟ್ಟು ನಿಂತಿದ್ದು ಎಲ್ಲರೂ ಶಾಕ್ ಆಗಿದ್ರು. ಹಳೆ ಆಂಬ್ಯುಲೆನ್ಸ್ನಲ್ಲಿ ಗಾಯಾಳುಗಳನ್ನ ಕರೆತರುವಾಗ ಘಟನೆ ನಡೆದಿದೆ. ಗಟ್ಟಹಳ್ಳಿ ಬಳಿ ಟೆಂಪೋ ಪಲ್ಟಿಯಾಗಿ 5 ಗಾಯಗೊಂಡಿದ್ರು. ಗಾಯಾಳುಗಳನ್ನ ಆಂಬ್ಯುಲೆನ್ಸ್ನಲ್ಲಿ ಪಿಎಚ್ಸಿಗೆ ಕರೆತರುವಾಗ ಕೆಟ್ಟು ನಿಂತಿದೆ. ಆರೋಗ್ಯ ಇಲಾಖೆ ವಿರುದ್ಧ ಕೋಲಾರ ಜಿಲ್ಲೆಯ ಜನರು ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ ಹಿಂದೂ ಸಂಘಟನೆ ಹೊಸ ಬೇಡಿಕೆಯನ್ನ ಇಟ್ಟಿದೆ. ವಿಧಾನಸಭೆಯಲ್ಲಿ 25 ಸ್ಥಾನವನ್ನ ಹಿಂದೂ ಸಂಘಟನೆಗೆ ಮೀಸಲು ಇಡಬೇಕೆಂದು ಒತ್ತಾಯ ಕೇಳಿ ಬಂದಿದೆ. ಕನಿಷ್ಠ 25 ಸ್ಥಾನ ಹಿಂದೂ ಹೋರಾಟಗಾರರಿಗೆ ಮೀಸಲಿಡಬೇಕು ಎಂದು ಆಗ್ರಹಿಸಿದ್ದಾರೆ. ಮಹಿಳೆಯರು, ಪದವೀಧರರು, ಕಲಾಕಾರರು, ಸಾಹಿತಿಗಳಿಗೆ ಮೀಸಲಿಡಲಾಗಿದೆ. ಅದೇ ರೀತಿ ಹಿಂದೂಗಳಿಗೆ ಕನಿಷ್ಠ 25 ಕ್ಷೇತ್ರ ಮೀಸಲಿಡಬೇಕು ಅಂತ ಮಠಾಧಿಪತಿಗಳು ಮತ್ತು ಹಿಂದೂ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ರಾಜ್ಯದಲ್ಲಿ ಸಾವರ್ಕರ್ ಫೋಟೋ ವಾರ್ ಸ್ಫೋಟಗೊಂಡಿದೆ. ಗಣೇಶ ಹಬ್ಬದ ಪ್ರಚಾರ ಪೋಸ್ಟರ್ನಲ್ಲಿ ಸಾವರ್ಕರ್ ಫೋಟೋ ರಾರಾಜಿಸಿದೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಫೋಟೋ ಅಳವಡಿಸಲಾಗಿದೆ. ರಸ್ತೆ ಡಿವೈಡರ್ನಲ್ಲಿ ಸಾವರ್ಕರ್ ಪೋಸ್ಟರ್ ರಾರಾಜಿಸುತ್ತಿದೆ. ಡಿವೈಡರ್ ಕಂಬಗಳಲ್ಲಿ ಹಿಂದೂ ಮಹಾಗಣಪತಿ ಮಹಾಮಂಡಳಿಯು ಭಿತ್ತಿಪತ್ರಗಳನ್ನು ಅಂಟಿಸಿದೆ. ಗಣಪತಿ ಪೂಜೆ, ಗಣೇಶ ಹಬ್ಬದ ಆಚರಣೆಯ ಕುರಿತ ಭಿತ್ತಿಪತ್ರದ ಒಂದು ಬದಿಯಲ್ಲಿ ಬಾಲಗಂಗಾಧರ ತಿಲಕ ಫೋಟೋ, ಇನ್ನೊಂದು ಬದಿಯಲ್ಲಿ ವಿಡಿ ಸಾವರ್ಕರ್ ಫೋಟೋ ಅಳವಡಿಸಿದ್ದಾರೆ. ಭಿತ್ತಿಪತ್ರದ ಮಧ್ಯೆ ಗಣೇಶ ಮೂರ್ತಿಯ ಫೋಟೋ ಹಾಕಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪಿಜಿಪಾಳ್ಯದಲ್ಲಿ ಕಳಪೆ ಕಾಮಗಾರಿ ಬಟಾಬಯಲಾಗಿದೆ. ಪಿಜಿಪಾಳ್ಯ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರೋ ಸೇತುವೆ ಕುಸಿದು ಬಿದ್ದಿದೆ. ಕೊಳ್ಳೇಗಾಲ ಹಾಗೂ ತಮಿಳುನಾಡಿನ ಸತ್ಯಮಂಗಲಕ್ಕೆ ಸಂಪರ್ಕಿಸುವ ಸೇತುವೆ ಇದಾಗಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ. ಸೇತುವೆ ಕುಸಿತದಿಂದ ಸತ್ಯಮಂಗಲಕ್ಕೆ ತೆರಳಲು ಗ್ರಾಮಸ್ಥರು ಒದ್ದಾಡ್ತಿದ್ದಾರೆ. 10 ರಿಂದ 15 ಕಿಲೋಮೀಟರ್ ಬಳಸಿ ಸತ್ಯಮಂಗಲಕ್ಕೆ ತೆರಳುವ ಸ್ಥಿತಿ ನಿರ್ಮಾಣವಾಗಿದೆ. ಕಳಪೆ ಕಾಮಗಾರಿಯೇ ಸೇತುವೆ ಕುಸಿತಕ್ಕೆ ಕಾರಣ ಎಂದು ಜನರು ಆರೋಪಿಸಿದ್ದಾರೆ. ಬೆಳಗಾವಿ ಜನರ ನಿದ್ದೆಗೆಡಿಸಿರೋ ಚಿರತೆಗೆ ಆಪರೇಷನ್ ಮುಂದುವರೆದಿದೆ. ಕ್ಯಾಮೆರಾ ಟ್ರ್ಯಾಪ್ನಲ್ಲಿ ಚಿರತೆ ಚಿತ್ರ ಸೆರೆಯಾಗಿದೆ. ಗಾಲ್ಫ್ ಮೈದಾನದಲ್ಲಿ ಅಳವಡಿಸಲಾಗಿದ್ದ ಕ್ಯಾಮೆರಾ ಟ್ರ್ಯಾಪ್ನಲ್ಲಿ ಚಿರತೆಯ ಹೆಜ್ಜೆ ಗುರುತು ಪತ್ತೆಯಾಗಿದೆ. 23 ಕ್ಯಾಮೆರಾ ಟ್ರ್ಯಾಪ್, 9 ಬೋನು ಮತ್ತು 140 ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. 100 ಮೀಟರ್ ಅಳತೆಯ 12 ಬಲೆಗಳು, 2 ಆನೆ ಮತ್ತು 8 ಅರವಳಿಕೆ ಚುಚ್ಚುಮದ್ದು ಶೂಟರ್ಸ್ಗಳಿಂದ ಆಪರೇಷನ್ನಲ್ಲಿ ಭಾಗಿಯಾಗಿದ್ದಾರೆ. ಚಿರತೆ ಸೆರೆ ಕಾರ್ಯಾಚರಣೆಗೆ ಜೆಸಿಬಿ ಕೂಡ ಬಳಸಲಾಗುತ್ತಿದೆ. ಗಿಡಗಂಟೆಗಳು ಹೆಚ್ಚಿರುವ ಕಾರಣ 2 ಜೆಸಿಬಿ ಬಳಸಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೈಕ್ ಸವಾರನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ಸಿಬಾರ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಯುವಕ ಬೈಕ್ ಸ್ಟಂಟ್ ಮಾಡಿದ್ದಾನೆ. ಹೆಲ್ಮೆಟ್ ಧರಿಸದೆ ಬೈಕ್ ಮೇಲೆ ನಿಂತು ಹೈವೇಯಲ್ಲಿ ಹುಚ್ಚಾಟವನ್ನ ಮಾಡಿದ್ದಾನೆ. ಹೆದ್ದಾರಿಯಲ್ಲಿ ವಾಹನಗಳು ವೇಗವಾಗಿ ಸಂಚರಿಸುತ್ತಿದ್ರೂ ಕ್ಯಾರೆ ಎಂದಿಲ್ಲ. ಯುವಕ ಬೈಕ್ ಸ್ಟಂಟ್ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಚಿತ್ರದುರ್ಗ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಕಮಿಷನ್ ಬಾಂಬ್ ಸ್ಫೋಟಿಸಿರೋ ಕೆಂಪಣ್ಣ ವಿರುದ್ಧ ಸಿಎಂ ಗುಡುಗಿದ್ದು ಹೇಗೆ? ಕಾಂಗ್ರೆಸ್ ವಿರುದ್ಧ ಕೇಸರಿ ಕಲಿಗಳು ರಾಂಗ್ ಆಗಿದ್ದು ಹೇಗಿತ್ತು? ಕೆಂಪಣ್ಣರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಮಾತಿನ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ.
ರಾಜ್ಯ ಸರ್ಕಾರದ ವಿರುದ್ಧ ಕೆಂಪಣ್ಣ ಸ್ಫೋಟಿಸಿರೋ ಕಮಿಷನ್ ಬಾಂಬ್ ಟಾಕ್ ಫೈಟ್ಗೆ ಕಾರಣವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಮಾತಿನ ಸಂಗ್ರಾಮವೇ ನಡೆದಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಸತ್ಯ ಹರಿಶ್ಚಂದ್ರರ ಅಂತ ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಗುಡುಗಿದ್ರು. ಈ ಹಿಂದೆ ಭ್ರಷ್ಟಾಚಾರ ಆಗಿತ್ತು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಷ್ಟು ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಇದ್ರ? ಸುಮ್ಮನೆ ರಾಜಕೀಯ ಆರೋಪ ಮಾಡ್ತಾರೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶ ಹೊರಹಾಕಿದ್ರು. ಕೆಂಪಣ್ಣ ಮಾಡ್ತಿರೋ ಆರೋಪ ಇದೊಂದು ಬೇಜವಾಬ್ದಾರಿ ಹೇಳಿಕೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ರು. ಕೆಂಪಣ್ಣ ಬಳಿ ದಾಖಲೆಗಳಿದ್ರೆ ಲೋಕಾಯುಕ್ತಕ್ಕೆ ಹೋಗಿ ದೂರು ನೀಡ್ಲಿ. ಇದು ರಾಜಕೀಯ ಪ್ರೇರಿತ ಆರೋಪವಾಗಿದೆ. ಇದು ಎಲ್ಲಾ ಪಕ್ಷದಲ್ಲೂ ಇದೆ ಎಂದು ಕೆಂಪಣ್ಣ ಹೇಳ್ತಾರೆ. ಹಿಂದಿನ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇತ್ತು ಎಂದು ಹೇಳ್ತಾರೆ. ಆವಾಗ ಏನು ಕಣ್ಣಿಗೆ ಎಣ್ಣೆ ಹಾಕೊಂಡು ಕುಳಿತಿದ್ರಾ ಅಂತ ಸಿಎಂ ರಾಂಗ್ ಆದ್ರು. ಸರ್ಕಾರದಲ್ಲಿ 40% ಕಮಿಷನ್ ನಡೀತಿದೆಯನ್ನೋ ಕೆಂಪಣ್ಣ ಆರೋಪಕ್ಕೆ ಸಿಎಂ ಬೊಮ್ಮಾಯಿ ಆಕ್ರೋಶ ಹೊರಹಾಕಿದ್ರು. ಕೆಂಪಣ್ಣ ಹಾಗೂ ಕಾಂಗ್ರೆಸ್ ವಿರುದ್ಧ ಸಿಎಂ ಬೊಮ್ಮಾಯಿ ಬೆಂಕಿಯುಗುಳಿದ್ರು. ಯಾವ ಪ್ರಕರಣ ತನಿಖೆಗೆ ಕೊಡಬೇಕು ಹೇಳಿ? ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಎಲ್ಲ ತನಿಖೆ ಮಾಡಿಸಿದ್ರ? ಕೆಂಪಣ್ಣ ಭೇಟಿ ವೇಳೆ ನಿಮ್ಮಲ್ಲಿರುವ ಪುರಾವೆ ಕೊಡಿ ಎಂದೆ. ಆದ್ರೆ ಯಾವುದೇ ದಾಖಲೆಯನ್ನ ನೀಡಿಲ್ಲ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಚಿವರು ಕಮಿಷನ್ ಕಲೆಕ್ಟ್ ಮಾಡಲು ಹೇಳ್ತಾರೆ ಎಂದಿದ್ದ ಕೆಂಪಣ್ಣ ವಿರುದ್ಧ ಸಚಿವ ಮುನಿರತ್ನ ಕೆಂಡವಾಗಿದ್ದಾರೆ. ನನ್ನ ವಿರುದ್ಧ ಆರೋಪ ಮಾಡಿರುವುದು ನೋವಾಗಿದೆ. ಗುತ್ತಿಗೆದಾರರ ಸಂಘದ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ತೋಟಗಾರಿಕಾ ಸಚಿವ ಮುನಿರತ್ನ ಹೇಳಿದ್ರು. 50 ಕೋಟಿ ರೂಪಾಯಿಯ ಮಾನನಷ್ಟ ಮೊಕದ್ದಮೆ ಹಾಕಲು ನಿರ್ಧರಿಸಿದ್ದೇನೆ. ಸಂಘದ ಎಲ್ಲರ ಮೇಲೂ ಮಾನನಷ್ಟ ಮೊಕದ್ದಮೆ ದಾಖಲಿಸುವೆ ಅಂತ ಸಚಿವ ಮುನಿರತ್ನ ಎಚ್ಚರಿಕೆಯನ್ನ ರವಾನಿಸಿದ್ರು. ಸರ್ಕಾರ ಹಾಗೂ ಸಚಿವರ ವಿರುದ್ಧ ಕೆಂಪಣ್ಣ ಸ್ಫೋಟಿಸಿರೋ ಕಮಿಷನ್ ಬಾಂಬ್ ಕೇಸರಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ಎಲ್ಲಾ ಸಚಿವರು ಭ್ರಷ್ಟರು ಅಂತ ಕೆಂಪಣ್ಣ ಆರೋಪಿಸಿದ್ದಾರೆ. 7 ದಿನದೊಳಗೆ ಲೋಕಾಯುಕ್ತರಿಗೆ ಕೆಂಪಣ್ಣ ದೂರು ನೀಡಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಮುನಿರತ್ನ ಆಕ್ರೋಶ ಹೊರಹಾಕಿದ್ರು. ದೂರು ನೀಡಿಲ್ಲ ಅಂದ್ರೆ ಕೆಂಪಣ್ಣ ಕ್ಷಮೆಯನ್ನ ಕೇಳಬೇಕು. ಇಲ್ಲವಾದ್ರೆ ಕೆಂಪಣ್ಣ ಸೇರಿ ಎಲ್ಲ ಸದಸ್ಯರ ವಿರುದ್ಧ ಕೇಸ್ ಹಾಕ್ತೇನೆ. ಮಾನನಷ್ಟ ಮೊಕದ್ದಮೆ, ಕ್ರಿಮಿನಲ್ ಕೇಸ್ ದಾಖಲಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ತೋಟಗಾರಿಕಾ ಸಚಿವ ಮುನಿರತ್ನ ಹೇಳಿದ್ರು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಮಾಡಿರೋ ಕಮಿಷನ್ ಆರೋಪ ಸತ್ಯಕ್ಕೆ ದೂರವಾದದ್ದು ಅಂತ ಸಚಿವ ಮುನಿರತ್ನ ಹೇಳಿದ್ರು. 14 ತಿಂಗಳಿಂದ ಕೆಂಪಣ್ಣ ಕಮಿಷನ್ ಆರೋಪವನ್ನ ಮಾಡ್ತಿದ್ದಾರೆ. ನಿನ್ನೆ ವಿಪಕ್ಷ ನಾಯಕರನ್ನ ಭೇಟಿಯಾಗಿ ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ. ಕೆಂಪಣ್ಣ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು. ಪಿಎಂ ನರೇಂದ್ರ ಮೋದಿ ಅವರಿಗೆ ದಾಖಲೆ ನೀಡದೆ ಕೇವಲ ಪತ್ರ ಬರೆದಿದ್ದಾರೆ ಅಂತ ಬೆಂಗಳೂರಿನಲ್ಲಿ ತೋಟಗಾರಿಕಾ ಸಚಿವ ಮುನಿರತ್ನ ಗುಡುಗಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಕೆಂಪಣ್ಣ ಸಿಡಿಸಿರೋ 40% ಕಮಿಷನ್ ಬಾಂಬ್ ಮಾತಿನ ಯುದ್ಧಕ್ಕೆ ಮುನ್ನುಡಿ ಬರೆದಿದೆ. ಸಿದ್ದರಾಮಯ್ಯಗೇನು ಹರಿಶ್ಚಂದ್ರರ ಎಂಬ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಗೆ ತಿರುಗೇಟು ನೀಡಿದ್ರು. ಅವರು ಅಪರಾಧಿ ಸ್ಥಾನದಲ್ಲಿದ್ದಾರೆ. ಇನ್ನೇನು ನಿರೀಕ್ಷಿಸಲಾಗುತ್ತೆ? ನಾಳೆ ಪತ್ರಕರ್ತರ ಜೊತೆ ಸಂವಾದ ಇದೆ, ಅಲ್ಲಿ ಮಾತನಾಡುವೆ ಅಂತ ಮೈಸೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು. ಕೆಂಪಣ್ಣ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಎಂಬ ಆರೋಪಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ನಿನ್ನೆ ವಿರೋಧ ಪಕ್ಷದ ನಾಯಕರನ್ನ ಕೆಂಪಣ್ಣ ಭೇಟಿಯಾಗಿದ್ದಾರೆ. ಕಾಂಗ್ರೆಸ್ ಏಜೆಂಟ್ ಆಗಿದ್ರೆ ಯಾಕೆ ಸಿಎಂ ಭೇಟಿ ಮಾಡಿದ್ರು ಅಂತ ಡಿಕೆಶಿ ಟಾಂಗ್ ಕೊಟ್ರು. ತಮ್ಮ ಅನುಕೂಲಕ್ಕಾಗಿ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ. ಬಿಜೆಪಿಯವರು ಜನೋತ್ಸವ ಆಚರಣೆ ಮಾಡ್ತಾರಂತೆ ಮಾಡಿಕೊಳ್ಳಿ. ನಾವು ವಿಪಕ್ಷವಾಗಿ ಇವರ ಭ್ರಷ್ಟೋತ್ಸವ ಆಚರಣೆ ಮಾಡಬೇಕಲ್ಲ ಅಂತ ಡಿಕೆಶಿ ಖಡಕ್ ಡಿಚ್ಚಿ ಹೊಡೆದ್ರು. ಸಚಿವ ಮುನಿರತ್ನ ಕಮಿಷನ್ಗಾಗಿ ಒಬ್ಬ ಅಧಿಕಾರಿಯನ್ನ ಇಟ್ಟಿದ್ದಾರೆ. ಕಮಿಷನ್ ಹಣ ಪಡೆಯೋದು ಅಧಿಕಾರಿಗೆ ವಹಿಸಿದ್ದಾರೆ ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಹೊಸ ಬಾಂಬ್ ಸಿಡಿಸಿದ್ರು. ಗುತ್ತಿಗೆದಾರರ ಜೊತೆ ಸಚಿವ ಮುನಿರತ್ನ ಮಾತನಾಡಿದ್ದಾರೆ. ಮುನಿರತ್ನ ಅವರ ವಾಟ್ಸ್ಆಪ್ ಕರೆ ಮಾಡಿದ ದಾಖಲೆ ಸಂಗ್ರಹಿಸುತ್ತಿದ್ದೇವೆ. ಶೀಘ್ರದಲ್ಲೇ ಮತ್ತಷ್ಟು ಮಾಹಿತಿ ಬಹಿರಂಗ ಮಾಡ್ತೇವೆ ಅಂತ ಸಚಿವ ಮುನಿರತ್ನ ವಿರುದ್ಧ ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಹೊಸ ಬಾಂಬ್ ಸ್ಫೋಟಿಸಿದ್ರು. ಕಾಂಗ್ರೆಸ್ ಬಿಜೆಪಿ ನಡುವೆ ಕಮಿಷನ್ ಟಾಕ್ ವಾರ್ ಭುಗಿಲೆದ್ದಿದ್ದು ಹೇಗೆ? ಕೆಂಪಣ್ಣನ ಹಿಂದೆ ನಿರ್ದೇಶಕ, ನಿರ್ಮಾಪಕ ಇದ್ದಾರೆ ಎಂದು ಕುಟುಕಿದ್ದು ಯಾರು? ಕಾಂಗ್ರೆಸ್ ನಾಯಕರಿಗೆ ಕೇಸರಿ ಪಡೆ ಕೌಂಟರ್ ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಕೇಸರಿ ಕೆಂಡ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದ
ರಾಜ್ಯದಲ್ಲಿ ಮತ್ತಷ್ಟು ಸ್ಫೋಟಿಸುತ್ತಾ ಕಮಿಷನ್ ಜ್ವಾಲಾಮುಖಿಯನ್ನು ಪ್ರಶ್ನೆ ಮೂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕೆಂಪಣ್ಣ ಸಿಡಿಸಿರೋ 40% ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಕಂಪನ ಎಬ್ಬಿಸಿದೆ. 40% ಬಾಂಬ್ಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಒಂದೊಂದು ಆರೋಪಕ್ಕೂ ಕೌಂಟರ್ ಕೊಟ್ಟಿದ್ದಾರೆ. ಆರೋಪಗಳನ್ನು ಮಾಡಿರೋ ಕೆಂಪಣ್ಣಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ದಾಖಲೆಗಳನ್ನು ರಿಲೀಸ್ ಮಾಡಿ ಮಾತನಾಡಲಿ ಅಂತ ಕೇಸರಿ ಪಡೆ ಅಟ್ಯಾಕ್ ಮಾಡಿದೆ. ಕಾಂಗ್ರೆಸ್ ವಿರುದ್ಧವೂ ಕಮಲ ಕಲಿಗಳು ರೋಷಾವೇಶ ಹೊರಹಾಕಿದ್ದಾರೆ. 40% ಅಂತ ಹೇಳ್ತಿದ್ದೀರಲ್ವಾ, ಸಾಕ್ಷ್ಯ ಏನಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು 80% ನವರು. ನೆರೆ ಪರಿಹಾರ ಸಂಗ್ರಹದಲ್ಲೂ ಕಾಂಗ್ರೆಸ್ ಲೂಟಿ ಮಾಡಿದೆ. 80% ಅಂತ ನಾವು ಹೇಳ್ತಿಲ್ಲ, ಇತಿಹಾಸವೇ ಇದೆ. ಈ ಸರ್ಕಾರ 40% ಅಂದ್ರೆ ಸಾಕ್ಷಿ ತೋರಿಸಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪಕ್ಕೆ ಕಟೀಲು ಆಕ್ರೋಶ ಹೊರಹಾಕಿದ್ರು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸ್ಫೋಟಿಸಿರೋ ಕಮಿಷನ್ ಬಾಂಬ್ಗೆ ಸಚಿವ ಅಶೋಕ್ ಖಡಕ್ ಡಿಚ್ಚಿ ಹೊಡೆದ್ರು. ಕೆಂಪಣ್ಣನವರು 224 ಶಾಸಕರು ಇದ್ದಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಸೇರಿದ್ದಾರೆ ಅಂತ ಅಶೋಕ್ ಗುಡುಗಿದ್ರು. ಕಾಂಗ್ರೆಸ್ನ ಎಲ್ಲಾ ಎಂಎಲ್ಎಗಳು ಸೇರಿದ್ದಾರೆ. ಕಾಂಗ್ರೆಸ್ನಿಂದ ಪ್ರೇರಿತವಾಗಿ ಕೆಂಪಣ್ಣ ಆರೋಪ ಮಾಡಿದ್ದಾರೆ. ಲೋಕಾಯುಕ್ತ ಮತ್ತು ಪೊಲೀಸರಿಗೆ ಕೆಂಪಣ್ಣ ದಾಖಲೆ ಕೊಡ್ಲಿ, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ರೆ ಯಾರು ಕೇಳ್ತಾರೆ ಅಂತ ಕೆಂಪಣ್ಣ ಆರೋಪ ಮತ್ತು ಕಾಂಗ್ರೆಸ್ಗೆ ಸಚಿವ ಅಶೋಕ್ ಟಾಂಗ್ ಕೊಟ್ರು. ಕಾಂಗ್ರೆಸ್ ಹಾಗೂ ಕೆಂಪಣ್ಣ ವಿರುದ್ಧ ಕೇಸರಿ ಕಲಿಗಳು ಮುಗಿಬಿದ್ದಿದ್ದಾರೆ. ಪ್ರತಿಪಕ್ಷವಾಗಿ ಜವಾಬ್ದಾರಿಯುತವಾಗಿ ಹೇಳಿಕೆ ಕೊಡಬೇಕು ಅಂತ ಸಚಿವ ಅಶ್ವಥ್ ನಾರಾಯಣ ಗುಡುಗಿದ್ರು. ಸುಮ್ಮನೆ ಬಾಯಿಗೆ ಬಂದಂತೆ ಹೇಳಿಕೆ ಕೊಡೋದಾಗ್ತಾ ಇದೆ. ಯಾವುದೇ ವ್ಯಕ್ತಿಯಾಗಿ ದಾಖಲೆ ಸಹಿತ ಆರೋಪಿಸಬೇಕು. ಪುರಾವೆಗಳಿಲ್ಲದೆ ಹುಚ್ಚಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಚಿವ ಮುನಿರತ್ನ ಮೇಲೆ ಮಾಡಿದ ಆರೋಪಕ್ಕೆ ಹುರುಳಿಲ್ಲ ಅಂತ 40% ಆರೋಪಕ್ಕೆ ಅಶ್ವಥ್ ನಾರಾಯಣ ತಿರುಗೇಟು ನೀಡಿದ್ರು. ಕೆಂಪಣ್ಣ ಹಿಂದಿರುವ ನಿರ್ದೇಶಕ ನಿರ್ಮಾಪಕ ಯಾರು ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕೆಂಡಕಾರಿದ್ರು. ಕೆಂಪಣ್ಣನವರ ಹಿನ್ನೆಲೆ ಕೆದಕಿ ಅಂತ ಸಿಟಿ ರವಿ ಕೌಂಟರ್ ಕೊಟ್ರು. ಕೆಲವೇ ದಿನಗಳಲ್ಲಿ ನಿರ್ದೇಶಕ ಯಾರೆಂದು ಗೊತ್ತಾಗಲಿದೆ. ಬಿಬಿಎಂಪಿ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆಯೇ ಆರೋಪ ಮಾಡ್ತಿದ್ದಾರೆ. ಆರೋಪಗಳನ್ನ ಮಾಡೋದು ಸುಲಭ, ಆದರೆ ದಾಖಲೆ ನೀಡಲ್ಲ. ಕೆಂಪಣ್ಣಗೆ ಪ್ರಚೋದನೆ ಎಲ್ಲಿಂದ ಸಿಗ್ತಾ ಇದೆ? ಇದು ಪಾರ್ಟ್ ಆಫ್ ಟೂಲ್ ಕಿಟ್ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ರು. ಕೆಂಪಣ್ಣ ಸಿಡಿಸಿರೋ ಕಮಿಷನ್ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಕಂಪನ ಎಬ್ಬಿಸಿದೆ. ಇನ್ನು ನ್ಯಾಯಾಂಗ ತನಿಖೆಗೆ ವಹಿಸೋದಕ್ಕೆ ಬೇಸಿಕ್ ಪ್ರಕರಣ ಬೇಕು ಅಂತ ಸಿದ್ದರಾಮಯ್ಯಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಟಾಂಗ್ ಕೊಟ್ರು. ಅವರು ಹೇಳಿದ್ರು ಅಂತ ನ್ಯಾಯಾಂಗ ತನಿಖೆ ಕೊಡಲಾಗಲ್ಲ. ಮರ್ಡರ್ ಆಗಿದೆ ಅಂದ್ರೆ ಎಲ್ಲಿ, ಯಾರು, ಹೇಗೆ ಅಂತ ಹೇಳಬೇಕು. ಕೆಂಪಣ್ಣ ನಿರ್ದಿಷ್ಟವಾಗಿ ಪ್ರಕರಣ ಇದ್ರೆ ಹೇಳಲಿ. ಯಾರ್ಯಾರ ಹಿನ್ನೆಲೆ ಏನೆಂದು ಹೇಳಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಕೆಂಪಣ್ಣನವರ ಹಿನ್ನೆಲೆ ಕೆದಕಿ ಸಿಟಿ ರವಿ ಕೌಂಟರ್ ಕೊಟ್ರು. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ವಿರುದ್ಧ ಸಚಿವ ಬಿಸಿ ಪಾಟೀಲ್ ಗುಡುಗಿದ್ರು. ಕೆಂಪಣ್ಣರನ್ನ ಮೆಂಟಲ್ ಆಸ್ಪತ್ರೆಗೆ ಕಳುಹಿಸಿ ಚಿಕಿತ್ಸೆ ಕೊಡಿಸಿ, ಕೆಂಪಣ್ಣರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಸಚಿವ ಬಿಸಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ರು. ಇದು ಕಾಂಗ್ರೆಸ್ ಪ್ರಾಯೋಜಿತ ಆರೋಪವಾಗಿದೆ. ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಕೆಂಪಣ್ಣ ಹೇಳಿದ್ದಾರೆ. ಕಮಿಷನ್ ಆರೋಪದ ಬಗ್ಗೆ ದೂರು ದಾಖಲೆ ನೀಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ರು. ಕೆಂಪಣ್ಣ ಹೋಗಿ ವಿರೋಧ ಪಕ್ಷದವರ ಬಳಿ ದೂರೋದು ಎಷ್ಟು ಸರಿ? ನಿಮಗೆ ವಿಪಕ್ಷದವರ ಮನೆಯಲ್ಲಿ ನ್ಯಾಯ ಸಿಗುತ್ತಾ ಅಂತ ಕೆಂಪಣ್ಣ ಆರೋಪಕ್ಕೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ರು. ಹೈಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಹಾಕಬಹುದು. ಬೇಕಿದ್ರೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ತನಿಖೆಗೆ ಒತ್ತಾಯಿಸಿ. ಸುಮ್ಮನೆ 100%, 50% ಅಂತ ಆರೋಪಿಸಬೇಡಿ. ಕೇವಲ ಪ್ರಚಾರಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಅನ್ನಿಸ್ತಿದೆ. ಸರ್ಕಾರಕ್ಕೆ ಅಪಮಾನ, ಅಗೌರವ ಮಾಡುವ ಉದ್ದೇಶ ಇದೆ ಅನ್ನಿಸ್ತಿದೆ. ಸಾಕ್ಷಿ ಕೊಡದೇ ಇದ್ರೂ ಬೇಡ, ಆತ್ಮಸಾಕ್ಷಿಗೆ ಸರಿಯಾಗಿ ನಡ್ಕೊಳ್ಳಿ ಅಂತ ಕೆಂಪಣ್ಣ ಕಮಿಷನ್ ಆರೋಪಕ್ಕೆ ಸಚಿವ ಕೋಟ ಶ್ರೀನಿವಾಸ್ ಗುಡುಗಿದ್ರು. ಸಚಿವರೇ ಹಣ ಕಲೆಕ್ಟ್ ಮಾಡಿ ಅಂತಾರೆ ಎಂದಿರೋ ಕೆಂಪಣ್ಣ ವಿರುದ್ಧ ಸಚಿವ ಮುನಿರತ್ನ ರಾಂಗ್ ಆದ್ರು. ಕೆಂಪಣ್ಣ ಏನ್ ಬೇಕಾದ್ರೂ ಆರೋಪ ಮಾಡ್ಲಿ, ಅದಕ್ಕೂ ಮುನ್ನ ನನಗೆ ಅವರು ದಾಖಲೆ ಕೊಡ್ಲಿ ಅಂತ ಸಚಿವ ಮುನಿರತ್ನ ಹೇಳಿದ್ದಾರೆ. ದಾಖಲೆಗಳನ್ನ ಕೊಡದೇ ಇದ್ರೆ ಮಾನನಷ್ಟ ಪ್ರಕರಣ ದಾಖಲಿಸ್ತೀನಿ. ಈ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಆಗ್ಲೇಬೇಕು. ತನಿಖೆ ಆಗೋವರೆಗೆ ಬಿಡೋ ಮಾತೇ ಇಲ್ಲ. ಆರೋಪಗಳಿಗೆ ಸಾಕ್ಷ್ಯಗಳನ್ನ ಅವರು ಮೊದಲು ಕೊಡಬೇಕು ಅಂತ ಟಿವಿ9ಗೆ ಸಚಿವ ಮುನಿರತ್ನ ಹೇಳಿದ್ದಾರೆ. ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ಇಲ್ಲ ಯಾಕೆ? ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಎದುರಾಗಿರೋ ಹೊಸ ಸಂಕಷ್ಟವೇನು? ಬಿಬಿಎಂಪಿಯಲ್ಲೂ 50% ಕಮಿಷನ್ ದಂಧೆ ನಡೆದಿದ್ಯಾ? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ಮಾಲೀಕತ್ವ ವಿವಾದಕ್ಕೆ ಹೈಕೋರ್ಟ್ ತೆರೆ ಎಳೆದಿದೆ.
ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಆಟದ ಮೈದಾನವಾಗಿ ಮಾತ್ರ ಬಳಸಲು ಹೈಕೋರ್ಟ್ ಆದೇಶ ನೀಡಿದೆ. ರಂಜಾನ್ ಬಕ್ರೀದ್ ವೇಳೆ ಮಾತ್ರ ಪ್ರಾರ್ಥನೆಗೆ ಬಳಸಬಹುದು ಅಂತ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಅವರಿದ್ದ ಪೀಠ ಹೇಳಿದೆ. ವಿಚಾರಣೆ ಸೆಪ್ಟೆಂಬರ್ 23ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಗಣೇಶ ಉತ್ಸವವನ್ನ ನಡೆಸೋದಕ್ಕೆ ಬ್ರೇಕ್ ಬಿದ್ದಿದೆ. ಈದ್ಗಾ ಮೈದಾನ ವಿಚಾರದಲ್ಲಿ ಯಥಾಸ್ಥಿತಿಗೆ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಹೈಕೋರ್ಟ್ ಆದೇಶ ಇರುವುದರಿಂದ ಗಣೇಶನನ್ನ ಪ್ರತಿಷ್ಠಾಪಿಸಲು ಆಗುವುದಿಲ್ಲ. ಹೈಕೋರ್ಟ್ ಆದೇಶದ ಪ್ರಕಾರ ಈದ್ಗಾ ಮೈದಾನ ಯಥಾಸ್ಥಿತಿಯಲ್ಲಿರಲಿದೆ. ಗಣೇಶೋತ್ಸವಕ್ಕೆ ಹಿಂದೂ ಸಂಘಟನೆಗಳು ಅವಕಾಶವನ್ನ ಕೇಳಿದ್ವು. ಕೇವಲ ಆಟದ ಮೈದಾನವಾಗಿ ಬಳಸುವಂತೆ ಕೋರ್ಟ್ ಆದೇಶವನ್ನ ಹೊರಡಿಸಿತು. ಹೈಕೋರ್ಟ್ ಆದೇಶದಿಂದಾಗಿ ಸಂಘಟನೆಗಳಿಗೆ ಹಿನ್ನಡೆಯಾಗಿದೆ. ಆದಾಯ ಮೀರಿದ ಆಸ್ತಿಗಳಿಗೆ ಆರೋಪ ಪ್ರಕರಣ ಸಂಬಂಧ ಡಿಕೆ ಶಿವಕುಮಾರ್ ಆಪ್ತರಿಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಡಿಕೆ ಶಿವಕುಮಾರ್ ಆಪ್ತರಿಗೆ ಮತ್ತೆ ಸಿಬಿಐ ನೋಟಿಸ್ ಕೊಟ್ಟಿದೆ. ಡಿಕೆಶಿ ಆಪ್ತ ವಿಜಯ್ ಮುಳಗುಂದ್ಗೆ ಸಿಬಿಐ ನೋಟಿಸ್ ಜಾರಿ ಮಾಡಿದೆ. 2020ರ ಸಿಬಿಐ ದಾಳಿಕೆ ಸಂಬಂಧ ಆಗಸ್ಟ್ 30ರಂದು ಅಂದ್ರೆ ಗಣೇಶ ಹಬ್ಬದ ದಿನವೇ ಬೆಂಗಳೂರಿನ ಸಿಬಿಐ ಕಚೇರಿಗೆ ಆಗಮಿಸಲು ಖಡಕ್ ಸೂಚನೆಯನ್ನ ನೀಡಿದೆ. ಹಣ ವರ್ಗಾವಣೆಗೆ ಸಂಬಂಧ ದಾಖಲೆಗಳನ್ನು ನೀಡಲು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಮುಳಗುಂದ್ಗೆ ಸಿಬಿಐ ಸೂಚಿಸಿದೆ. ನನ್ನ ಜೊತೆ ವ್ಯವಹಾರ ಮಾಡಿದವರಿಗೆ ನೋಟಿಸ್ ನೀಡುತ್ತಿದ್ದಾರೆ. ವಿಜಯ್ ಮುಳಗುಂದ್ ಮಾತ್ರವಲ್ಲ 30ರಿಂದ 40 ಜನರಿಗೆ ನೋಟಿಸ್ ಕೊಡುತ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಕಿರುಕುಳ ಕೊಡೋದಕ್ಕೂ ಒಂದು ಮಿತಿ ಇರಬೇಕು. ನಾನು ಯಾವುದಕ್ಕೂ ಹೆದರೋದಿಲ್ಲ. ಆಗಸ್ಟ್ನಲ್ಲಿ ನೋಟಿಸ್ ಕೊಡುವುದು ಶುರುವಾಗುತ್ತೆ ಎಂದಿದೆ. ಅದೇ ರೀತಿ ಈಗ ನಡೀತಾ ಇದೆ. ಬಿಜೆಪಿಯಲ್ಲಿ ಇರುವವರೆಲ್ಲ ಸತ್ಯ ಹರಿಶ್ಚಂದ್ರರ ಅಂತ ಡಿಕೆಶಿ ಕೆಂಡಾಮಂಡಲರಾದ್ರು. ಸಚಿವರ ವ್ಯವಹಾರಗಳ ಬಗ್ಗೆ ತನಿಖೆನ ಮಾಡಿಸಿ ನೋಡೋಣ. ಶಾಸಕರಾಗಿದ್ದಾಗ ಎಷ್ಟಿತ್ತು, ಸಚಿವರಾದಾಗ ಎಷ್ಟಿದೆ, ತನಿಖೆ ಮಾಡಿಸಿ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕೆಂಡಾಮಂಡಲರಾದ್ರು. ಬಿಬಿಎಂಪಿ ಗುತ್ತಿಗೆದಾರರಿಂದ 50% ಕಮಿಷನ್ ಆರೋಪ ಕೇಳಿಬಂದಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಬಿಬಿಎಂಪಿ ಕಾರ್ಯನಿರತ ಗುತ್ತಿಗೆದಾರರ ಸಂಘ ಪತ್ರವನ್ನು ಬರೆದಿದೆ. ಕಮಿಷನ್ ಈಗ 40% 50ಕ್ಕೆ ಏರಿಕೆಯಾಗಿದೆ. ಪ್ರತಿ ಕಡತ ಸಿದ್ಧಪಡಿಸಿ ಮಂಡಿಸಲು ಕಮಿಷನ್ ಪಡೆಯಲಾಗ್ತಾ ಇದೆ. ನಮ್ಮ ಗುತ್ತಿಗೆದಾರರಿಗೆ 22 ತಿಂಗಳಿಂದ ಬಿಲ್ ಪಾವತಿಯಾಗಿಲ್ಲ. ತಾವು ಹೊಸ ಆದೇಶ ಹೊರಡಿಸ್ತಾ ಇರುವುದರಿಂದ ಗುತ್ತಿಗೆದಾರರ ಆರೋಪದಂತೆ 40% ಕಮಿಷನ್ 50ಕ್ಕೆ ಏರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ.